ಪ್ರಪಂಚ, ಭೂಮಿ, ಆಕಾಶ ಮತ್ತು ಪಾತಾಳ, ಅಲ್ಲಿ ಯಾರ್ಯಾರು ಇದ್ದರೆ ಇವರೆಲ್ಲರೂ ಒಟ್ಟಾರಾಗಿ ಕಂಡ ಅತೀ ಬುದ್ಧಿವಂತ ಇವರೆಲ್ಲರೂ ಅತೀ ಬುದ್ಧಿವಂತ ಹೊಣೆಗೇಡಿ ಕಮಲಾಸ್. ಆ ವ್ಯಕ್ತಿಯ ಕತೆ ಮುಗೀತಿಲ್ಲ. ಬಿಕಾಸ್ ಕೊಬ್ಬು ದಿಮಾಕು ಅಷ್ಟೇನೇನಿಲ್ಲ ಅದರಲ್ಲಿ. ಗಾಂಡೂಗಿರಿ ಅಂತ ಹೇಳಿದ್ರಲ್ಲ, ಅವ್ರು ಗಂಡ್ಸಾಗಿರಿ, ಇವತ್ತು ಬಿಡಕ್ಕೆ ಹೇಳ್ರಿ ಅದನ್ನ. ಅಲ್ಲ ಈಗೂ ಬ್ಲೇಕಾ ಅಂತ. ಬನ್ರಿ, ಇಂಥವ್ರನ್ನ ಕಂಡು ಕೇಳಿದೀವಿ, ನಾವು ನೋಡಿದೀವಿ ಇಂಥ ಆಟಗಳನ್ನ. ಹುಚ್ಚ, ಲೂಜು, ನಿಂಗೆ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ನಾನು ತಪ್ಪು ಮಾಡಿದ್ರಷ್ಟೇ ಕ್ಷಮೆ ಕೇಳುತ್ತೀನಿ. ಹೀಗಾಗಿ ಕ್ಷಮೆ ಕೇಳುವ ಮಾತಿಲ್ಲ. ಏಯ್ ಸುಮ್ಮನೆ ಕುತ್ಗಳ ಯಾಕೆ ಕಟ್ಟಿದೀವಿ ನಾವು ಏನ್ಬೇಕು? ಯಾವನಾರೊಬ್ಬ ಯಾವನೇ ನೀನು? ಇದು ಆಕ್ಚುಲಿ ಚೆನ್ನಾಗಿ ಇವನನ್ನ ಯಾಕ್ರಿ ಹೋಗಿ ಕ್ಷಮೆ ಕೇಳ್ತಾ ಇದ್ದೀರಿ ಎಲ್ಲರೂ? ಸರಿಯಾ ನಿಮ್ಗೆ ಅಸಹ್ಯ ಆಗಲ್ವಾ ಎಲ್ಲರಿಗೂ? ಕರ್ನಾಟಕದವ್ರಿಗೆ ಕ್ಷಮೆ ಕೇಳಿ ಕ್ಷಮೆ ಕೇಳಬೇಕು. ಕ್ಷಮೆ ಯಾಕ್ರಿ ಕೇಳ್ತಿದ್ದೀರಿ ಅವನನ್ನ? ಬೇಕಿದ್ರೆ ಅವ್ನು ಕೇಳಲಿ. ಯಾವ ತೋಲಾಂಡಿ ರಾಯ ಅವನು? ಬೈಕಾಟ್ ಮಾಡಿ ಬಿಸಾಕ. ಅವ್ನಿಗೆ ಇಲ್ಲಿ ಕರ್ನಾಟಕದೊಳಗೆ ಬಂದಾಗ ಮೊಟ್ಟೆ ಎಲ್ಲಿದೆ ಅಂತ ಕೈಲಿ ಹಿಡ್ಕೊಂಡು ನಿಂತ್ಕೊಳ್ರಿ. ಸುಮ್ಮನೆ ಅವನನ್ನು ಕೇಳ್ತಾರಂತೆ. ಕ್ಷಮೆ ಕೇಳು ಕ್ಷಮೆ ಕೇಳು ಕ್ಷಮೆ ಕೇಳು ಅನ್ಕೊಂಡು ಕಾಲು ಎಳಿತಾರೆ, ಬೆನ್ನು ಚೂರಿ ಹಾಕ್ತಾರೆ, ಎಳೆದು ಬಿಸಾಕ್ತಾರೆ, ಬೀದಿಗೆ ತಂದು ನಿಲ್ಲಿಸ್ತಾರೆ. ಏಯ್ ಬಾರಕ್ಕೆ ತೋರಿಸ್ತೀವಿ, ನಿನಗೆ ಬಂದಾಗ ತೋರಿಸ್ಕೊತೀವಿ, ಹೋಗ ಅದೇನು ಮಾಡ್ತೀವಿ ಮಾಡ್ಕೋಂತನ್ಬೇಕು ಅನ್ನೋದು ಬಿಟ್ಬಿಟ್ರು. ಕ್ಷಮೆ ಕೇಳೋ ಕಿಳಿ ಕ್ಷಮೆ ಕೇಳ. ಹತ್ತು ಕರೆದು ಗೋಲಾಡ್ಬಿಟ್ಟು ಕಾಲಿಗೆ ಪಾದ ಪೂಜೆ ಮಾಡ್ಬಿಟ್ಟು ನೀರು ಕುಡೀರಿ ಎಲ್ಲರೂ. ಅವನೇನ್ರಿ ಕ್ಷಮೆ ಕೇಳೋದು? ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಕ್ಷಮೆ ಕೇಳಿಸ್ತಾರಂತೆ. ಇದು ಹೀಗಾಗಿ ಕ್ಷಮೆ ಕೇಳುವ ಮಾತಿಲ್ಲದೆ ಯಾವನ್ ಕೇಳ್ದನು ಹೋಗಲೇ ಅನ್ಬೇಕು ಅವನಿಗೆ ಕ್ಷಮೆ ಕೇಳೋದನ್ನ. ಸರ್ ಪಾಠ ಬಿಟ್ಟಾಗಿ ಸರ್, ಇದ್ರೊಳಗೆ ಏನು ದೊಡ್ಡ ಪಾಠನಾ ಸರ್ ಇದು? ನಿನ್ನೆ ಅವನು ಕೇಳಿದವನು ಬೇಕಾದ್ರೆ ಕೇಳು, ಸಾಕಾದ್ರೆ ಸಾಯಿ, ಹೋಗು, ನಮಗೇನು ಹೋಗ್ಬೇಕು? ರಾಜ್ಯದ ಜನ ನಿನ್ನನ್ನು ನಾಯಿನರಿಗಿಂತ ಕೆಟ್ಟದಾಗ ನಡೆಸ್ಕೊಂಡಿದ್ದಾರಲ್ಲಿ. ತಮಿಳ್ನಾಡು. ಇಲ್ಲಿ ಬಂದು ನಮಗೆ ಬಂದು ಬೇಡ ಬುರುಡಾಗ್ಬಿಡ್ತಾರೆ. ಹಿಂದೆಯೂ ನನಗೆ ಬೆದರಿಕೆ ಬಂದಿತ್ತು. ನಿನಗೆ ಬೆದರಿಕೆ? ಯಾವನವನು? ಹಾಕಿದ್ರು ಬೆದರಿಕೆ ಹಾಕಿದವ್ರು. ಇವ್ರಿಗೆ ಹುಡುಗಾಟ ಆಡ್ತಾ ಇದ್ದೀರಾ ನೀವು? ಮೂಲ ತಮಿಳ್ರವರು, ಅವ್ರಿಗೆ ಬೆದರಿಕೆ. ಮೂರು ಕುಟುಂಬ ನಡೆಸಿರೋರು ಅವ್ರ ಜೀವಿತ ಅವಧಿನಲ್ಲಿ. ಇಂಥವ್ರಿಗೆ ಬೆದರಿಕೆ, ಇವ್ರಿಗೆ ನಿಮಗೆ ಬೆದರಿಕೆ ಹಾಕ್ತಾರ? 3 ಫ್ಯಾಮಿಲಿ ಮೇಂಟೈನ್ ಮಾಡಿದವ್ರು ನೀವು, ಬರೀ ಇಂಥದೆಯಾ? ನಿಮಗೆ ಬೆದರಿಕೆ ಹಾಕಕ್ಕಾಗತ್ತಾ? ಏನು ಧೈರ್ಯ, ಏನು ಶಕ್ತಿ ಇದೆ ನಿಮಗೆ? ಮೂರು ಫ್ಯಾಮಿಲಿ ತಮಾಷಿನ ನಂಬುದವ್ರನ್ನ ಕೈ ಬಿಟ್ಬಿಟ್ಟು ಮುಂದಕ್ಕೆ ಹೋಗಿರೋ ಜೀವನದಲ್ಲಿರೋ ಗಿರಾಕಿ ಬಂದು ಪ್ರೀತಿ ವಿಷಯ ಮಾತಾಡ್ತಾನಂತೆ. ಮೊದಲ ಪ್ರೀತಿಯ ಕಥೆಯಲ್ಲಿ ಕುಟುಂಬದಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದು ನಾವು ಕೇಳ್ಕೊಂಬರ ಕೇಳಿ. ಪ್ರೀತಿ ಅಂತೆ, ಪ್ರೀತಿ. ಯಾವ ಪ್ರೀತಿ, ಯಾವ ನ್ಯಾಯ? ಅವತ್ತು ಕುಟುಂಬದ ಒಳಗಡೆ ನ್ಯಾಯ ಮಾತಾಡಿದ್ರಲ್ಲ, ಜ್ಞಾಪಿಸ್ಕೊಪ್ಪ ನ್ಯಾಯನ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಅವತ್ತು ಬುರುಡೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ 1000 ಕೇಳ್ತೀವಿ. ಆಮೇಲೆ ಹೋಗಿ ಒಂದು ಅರ್ಧ ಗಂಟೆಯಲ್ಲಿ ಅದೇನಿದೆ ಕ್ಷಮೆ ಕೇಳಲ್ಲ ಅದಕ್ಕೆ. ಕಮಲ ಸತ್ ಸಿನಿಮಾ ರಿಲೀಸ್ ಮಾಡಿದ್ರೆ ಚಿತ್ರ ಧ್ವಂಸ ಮಾಡ್ಬಿಡ್ತೀವಿ, ಬೆಂಕಿ ಹಾಕ್ಬಿಡ್ತೀವಿ ಅಂತ. ಇವ್ರು ಯಾರು ಇವರು? ಸುಮ್ಮನಿರಕ್ಕಾಗಲ್ವಾ? ಇಲ್ಲದೆ ನಿಮ್ ತಾಳ್ಮೆ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಸುಮ್ಮನಿರಕ್ಕಾಗಲ್ವಾ ನಿಮಗೂ? ಯಾಕೆ ಅದೆಲ್ಲ ಹೇಳ್ಬೇಕು? ಪ್ರೀತಿಯಿಂದ ಚಿತ್ರಮಂದಿರದ ಮಾಲೀಕರುಗಳಿಗೆ ಫೋನ್ ಮಾಡ್ರಿ. ಇವೆಲ್ಲ ಹೇಳ್ತಾರೇನ್ರಿ? ಈ ಫಿಲಮ್ 1ರಿಂದ ನೀನ್ ಮನೆ ಕಟ್ಟಬೇಕಾಗಿಲ್ಲಪ್ಪ. ಹೌದು. ಈ ಫಿಲಮ್ 1ರಿಂದ ನಿನ್ ಜೀವನ ನಡಿಬೇಕಾಗಿಲ್ಲಪ್ಪ. ನಿನ್ ಹೆಂಡತಿ ಮಕ್ಕಳಿಗೆ ಊಟ ಹಾಕ್ಬೇಕಾಗಿಲ್ಲಪ್ಪ. ನನಗೆ ಗೊತ್ತಿತ್ತು ನಾನು ಗೆಲ್ತೀನಿ ಅಂತ. ಸೋಲು ಸೆಕೆಂಡ್ರಿ ಸರ್. ಮತ್ತೆ ನಾವೆಲ್ಲ ಸೋಲಕ್ಕೆ ಬೆಂಗಳೂರಿಗೆ ಬಂದವ್ರು ಸರ್. ಸುಮ್ಮನೆ ಯಾಕಪ್ಪ ಸಮಸ್ಯೆ ಮೈ ಮೇಲೆ ಹೇಳ್ಕೋಬೇಕು? ಇದೊಂದು ಫಿಲಮ್ ಬಿಟ್ಬಿಡಪ್ಪ ಅಂತ ಹೇಳ್ಬಿಟ್ರೆ ಆಯ್ತಪ್ಪ ಪ್ರೀತಿಯಿಂದ. ನಾನು ಆಡಿದ್ದೇನೆ ಹಾಟ, ನಾನು ನೋಡಿದ್ದೇನೆ ಹೋಟ, ನಿಂಗೇನು ಗೊತ್ತು ಶಾಟ. ಪ್ರೀತಿ ಅಂದ್ರೆ ಏನೋ ಗೊತ್ತಿದೆ ಅವ್ರಿಗೆ ಅಷ್ಟೇ. ಯಾಕೆ ಅನೌನ್ಸ್ಮೆಂಟ್ಗಳ್ರಿ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಸುಮ್ಮನೆ ಇರಲ್ರಪ್ಪ ನೀವೇ. ಎಲ್ಲ ಫೋನ್ ನಂಬರ್ ತಗೊಳ್ಳಿ, ಒಬ್ಬೊಬ್ರಿಗೆ ಫೋನ್ ಮಾಡಿ ಹೇಳಿ, ನೋಡಪ್ಪ ಇವತ್ತೇನೋ ನೀನು ಹೆಚ್ಚು ಕಡಿಮೆ ಮಾಡಿಕೊಂಡು ನನಗೆ ಆ ಕಡೆ ಪ್ರೀತಿ ಇದೆ ಅಂತ ನೀ ಮಾಡ್ಬಿಡ್ಬೋದಪ್ಪ. ಹೇಗಿದ್ದೆ ನಾನು? ಆಮೇಲೂ ನೀ ಇಲ್ಲೇ ಬದುಕಬೇಕಪ್ಪ, ನಾವು ಪ್ರೀತಿ ತೋರಿಸ್ತೀವಿ ಅಂತ ಅವ್ರಿಗೆ ಹೇಳ್ಬಿಟ್ರೆ ಆಯ್ತಪ್ಪ. ಎಸ್ ಅಷ್ಟೇ, ಮುಗಿದೋಯ್ತಪ್ಪ. ಅದಕ್ಕೆ ಯಾಕಪ್ಪ
ಹಂಗೆ ಸುಟ್ಟು ಹಾಕ್ಬಿಡ್ತೀವಿ, ಬೆಂಕಿ ಹಾಕ್ಬಿಡ್ತೀವಿ, ಸಿಮೆಂಟ್ ಎತ್ತತ್ತೀವಿ ಎಲ್ಲ ಏನು ಬೇಡ. ಫೋನ್ ನಂಬರ್ ಫೋನ್ ಸಾಕು, ತಾವಾಗೆ ಬರ್ತಾ ಇದ್ದಾರೆ. ಏನು ಹೇಳ್ಬೇಡಿ ಬೇರೆ ಅಷ್ಟು ಹೇಳಿ. ಹೌದು. ಆಮೇಲೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. ದಿಮಾಕ್ ತೋರಿಸಿ ಯಾವನಾದ್ರೂ ಅದನ್ನು ಮುಂದುವರಿಸ್ಕೊಂಡು ಹೋದ್ರೆ ರಾಜ್ಯದಲ್ಲಿ ಅವನು ಇಲ್ಲಿ ಇರಬೇಕಲ್ಲ, ಅದೊಂದೇ ಫಿಲಮ್ ಅಲ್ಲವಲ್ಲ. Very ನೋಡೋಣ. ಎಸ್.